Hello everyone, I am Santosh KB, Assistant Professor of Economics. Now I am going to discuss the various factors which are responsible for the causes of inflation. ಹಣದುಬ್ಬರವನ್ನು ಉಂಟು ಮಾಡುವಂತಹ ವಿವಿಧ ಸಂಗತಿಗಳ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. as far as the causes of inflation is concerned, ಹಣದುಬ್ಬರದ ಕಾರಣಗಳ ಬಗ್ಗೆ ನಾವು ಗಮನಿಸೋದಾದರೆ ಡಿಮಾಂಡ್ ಪುಲ್ ಆ್ಯಂಡ್ ಕಾಸ್ಟ್ ಪುಷ್ ಆರ್ ದ ಟು ಫ್ಯಾಕ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಇನ್ಫ್ಲೇಷನ್. ಡಿಮಾಂಡ್ ಪುಲ್ ಆ್ಯಂಡ್ ಕಾಸ್ಟ್ ಪುಷ್, ಹಣದುಬ್ಬರ ಯಾಕೆ ಉಂಟಾಗುತ್ತೆ, ಹಣದುಬ್ಬರ ಯಾಕೆ ಆರ್ಥಿಕತೆಯಲ್ಲಿ ಸಂಭವಿಸ್ತದೆ ಅಂತ ನೋಡೋದಾದರೆ ಎರಡು ಪ್ರಮುಖ ಸಂಗತಿಗಳು ಹಣದುಬ್ಬರವನ್ನು ಉಂಟು ಮಾಡ್ತವೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ಒಂದು ಡಿಮಾಂಡ್ ಪುಲ್ ಆ್ಯಂಡ್ ಕಾಸ್ಟ್ ಪುಷ್, ಬೇಡಿಕೆ ಸೆಳೆತದ ಅಂಶಗಳು ಮತ್ತು ವೆಚ್ಚ ತಳ್ಳಿಕೆಯ ಅಂಶಗಳು ಹಣದುಬ್ಬರವನ್ನು ಉಂಟು ಮಾಡ್ತವೆ ಅಂತೇಳಿ ನಾವು ಸಂಕ್ಷಿಪ್ತವಾಗಿ ಹೇಳ್ಬೋದು. ಆ್ಯಂಡ್ ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಮಾಂಡ್. ಸೊ ಈ ಬೇಡಿಕೆ ಸೆಳೆತ ಮತ್ತು ವೆಚ್ಚ ತಳ್ಳಿದ ಸಂಗತಿಗಳು ಹಣದುಬ್ಬರವನ್ನು ಉಂಟು ಮಾಡ್ತವೆ ಅಂತ ನಾನು ಹೇಳಿದೆ. ಅದರಲ್ಲಿ ಮೊದಲನೇದಾಗಿ ಈ ಬೇಡಿಕೆ ಸೆಳೆತದ ಅಂಶಗಳು ಅಥವಾ ಬೇಡಿಕೆಯ ಪ್ರೇರಿತ ಅಂಶಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಹಿಯರ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಮಾಂಡ್. ಸೊ ಹಿಯರ್ ಡಿಮಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಈಸ್ ಮೋರ್ ದ್ಯಾನ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಹಣದುಬ್ಬರ ಯಾಕಾಗುತ್ತೆ ಅಂತಂದರೆ, ಸೊ ಡಿಮಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಸೊ ಸಪ್ಲೈ ಆಫ್ ಗೂಡ್ಸ್ ಈಸ್ ಲಿಮಿಟೆಡ್ ಬಟ್ ಡಿಮಾಂಡ್ ಫಾರ್ ದೀಸ್ ಗೂಡ್ಸ್ ಈಸ್ ಮೋರ್. ಸೊ ದಟ್ ಈಸ್ ವೈ ದ ಇನ್ಫ್ಲೇಷನ್ ಆಕರ್ಸ್. ಸೊ ಆರ್ಥಿಕತೆಯಲ್ಲಿ ಹಣದುಬ್ಬರ ಯಾಕೆ ಉಂಟಾಗುತ್ತದೆ ಅಂದರೆ, ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಪೂರೈಕೆ ಕಡಿಮೆ ಇರ್ತದೆ ಮತ್ತು ಅಲ್ಲಿ ಅಸೀಮಿತ ಸರಕು ಮತ್ತು ಸೇವೆಗಳಿಗೆ ಅಧಿಕ ಪ್ರಮಾಣದ ಬೇಡಿಕೆ ಇರೋದರಿಂದ ಆರ್ಥಿಕತೆಯಲ್ಲಿ ಬೆಲೆಗಳು ಹೆಚ್ಚಳ ಆಗಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಹಾಗಾದರೆ ಯಾವ ಬೇಡಿಕೆ ಪ್ರೇರಿತ ಅಂಶಗಳು ಹಣದುಬ್ಬರವನ್ನು ಉಂಟು ಮಾಡ್ತವೆ ಅನ್ನೋದನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇನ್ಕ್ರೀಸ್ ಇನ್ ಸಪ್ಲೈ ಆಫ್ ಮನಿ. ಸೊ ಹಣದುಬ್ಬರವನ್ನು ಉಂಟು ಮಾಡುವಂತಹ ಪ್ರಮುಖವಾದ ಬೇಡಿಕೆ ಪ್ರೇರಿತ ಅಂಶ ಯಾವುದು ಅಂತಂದರೆ ಅದು ಇನ್ಕ್ರೀಸ್ ಇನ್ ಸಪ್ಲೈ ಆಫ್ ಮನಿ, ಹಣದ ಪೂರೈಕೆಯಲ್ಲಿ ಹೆಚ್ಚಳ. ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ನಿರಂತರವಾಗಿ ಹೆಚ್ಚಳ ಉಂಟಾಗ್ತಾ ಹೋದರೆ, ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಹೆಚ್ಚಳ ಉಂಟಾಗ್ತಾ ಹೋದರೆ ಹಣದುಬ್ಬರ ಸಂಭವಿಸುತ್ತದೆ. ಸಪ್ಲೈ ಆಫ್ ಮನಿ ಇನ್ಕ್ರೀಸಸ್ ಇನ್ ದಿ ಎಕಾನಮಿ, ಸೊ ದೆನ್ ಇನ್ಫ್ಲೇಷನ್ ಆಕರ್ಸ್. ಸೊ ಯಾವ ಸಂದರ್ಭದಲ್ಲಿ ಹಣದ ಪೂರೈಕೆ ಆರ್ಥಿಕತೆಯಲ್ಲಿ ಹೆಚ್ಚಾಗ್ತದೆ ಅಂದರೆ ಒಂದು ಆರ್ಥಿಕತೆಯಲ್ಲಿ ಹಣದ ಹರಿವು ಯಾವ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಅಂತ ನೋಡೋದಾದರೆ, ಸೊ ಕೇಂದ್ರ ಹಣಕಾಸಿನ ಪ್ರಾಧಿಕಾರ ಹೆಚ್ಚು ಹಣವನ್ನು ಮುದ್ರಿಸಿ ಚಲಾವಣೆ ಮಾಡೋದ್ರಿಂದ ಉಂಟಾಗ್ಬೋದು, ಮತ್ತು ರಾಷ್ಟ್ರೀಯ ಆದಾಯದ ಏರಿಕೆಯಿಂದ ಉಂಟಾಗ್ಬೋದು, ಬಡ್ಡಿ ದರಗಳನ್ನು ಕಡಿಮೆ ಮಾಡೋದ್ರಿಂದ ಉಂಟಾಗ್ಬೋದು, ತೆರಿಗೆ ದರಗಳನ್ನು ಕಡಿಮೆ ಮಾಡೋದ್ರಿಂದ ಉಂಟಾಗ್ಬೋದು. ಸೊ ಈ ಹಲವು ಸಂಗತಿಗಳಿಂದ ಒಂದು ಆರ್ಥಿಕತೆಯಲ್ಲಿ ಒಂದು ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯ ಪ್ರಮಾಣ ಹೆಚ್ಚಾದಾಗ ಜನರಿಗೆ ಹಣದ ಲಭ್ಯತೆ ಹೆಚ್ಚಾಗುತ್ತದೆ, ಆರ್ಥಿಕತೆಯಲ್ಲಿ ಹಣದ ಹರಿವು ಹೆಚ್ಚಾಗ್ತದೆ. ಆವಾಗ ಇರುವಂತಹ ಸೀಮಿತ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಳ ಆಗೋದ್ರಿಂದ ಬೆಲೆಗಳು ನಿರಂತರವಾಗಿ ಹೆಚ್ಚಳ ಉಂಟಾಗ್ತವೆ. ಇದರಿಂದ ಹಣದುಬ್ಬರ ಸಂಭವಿಸ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಎರಡನೇ ಪ್ರಮುಖ ಬೇಡಿಕೆ ಸೆಳೆತದ ಅಂಶ ಹಣದುಬ್ಬರಕ್ಕೆ ನಾವು ನೋಡೋದಾದರೆ ಇನ್ಕ್ರೀಸ್ ಇನ್ ಡಿಸ್ಪೋಸಬಲ್ ಇನ್ಕಮ್. ಸೊ ಇನ್ಕ್ರೀಸ್ ಇನ್ ಡಿಸ್ಪೋಸಬಲ್ ಇನ್ಕಮ್, ನಾವು ಇದನ್ನು ವಿನಿಯೋಗಿಸಬಹುದಾದ ಆದಾಯದಲ್ಲಿ ಹೆಚ್ಚಳ ಅಂತ ಕರಿತೀವಿ. ವಿನಿಯೋಗಿಸಬಹುದಾದ ಆದಾಯದಲ್ಲಿ ಹೆಚ್ಚಳ, ಜನರ ವಿನಿಯೋಗಿಸಬಹುದಾದ ಆದಾಯದಲ್ಲಿ ಹೆಚ್ಚಳ ಉಂಟಾದಾಗ ಸೊ ಏನಾಗುತ್ತೆ, ಆರ್ಥಿಕತೆಯಲ್ಲಿ ಬೇಡಿಕೆ ಪ್ರಮಾಣ ಹೆಚ್ಚಳಗೊಂಡು ಬೆಲೆಗಳು ಹೆಚ್ಚಾಗಿ ಹಣದುಬ್ಬರ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸೊ ಡಿಸ್ಪೋಸಬಲ್ ಇನ್ಕಮ್ ಆಫ್ ದ ಪೀಪಲ್ ಇನ್ಕ್ರೀಸಸ್. ಸೊ ಯಾವಾಗ ಜನರ ವಿನಿಯೋಗಿಸಬಹುದಾದ ಅಥವಾ ಜನರ ಕೊಳ್ಳುವ ಸಾಮರ್ಥ್ಯ ಯಾವ ಸಂದರ್ಭದಲ್ಲಿ ಹೆಚ್ಚಾಗ್ತದೆ ಅಂತ ನಾವು ನೋಡೋದಾದರೆ, ಒನ್ ಈಸ್ ಟ್ಯಾಕ್ಸ್ ರಿಡಕ್ಷನ್. ಸರ್ಕಾರ ತೆರಿಗೆಗಳನ್ನು ಅಥವಾ ತೆರಿಗೆ ದರಗಳನ್ನು ಕಡಿಮೆ ಮಾಡಿದಾಗ, ಸರ್ಕಾರ ತೆರಿಗೆ ದರಗಳನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ, ಜನರ ತೆರಿಗೆ ಕಟ್ಟುವ ಪ್ರಮಾಣ ಕಡಿಮೆ ಆಗುತ್ತದೆ, ಜನರು ಅನುಭೋಗಕ್ಕಾಗಿ ವಿನಿಯೋಗಿಸಬಹುದಾದ ಆದಾಯದ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗ್ತದೆ. ಒಂದು ಪ್ರಮುಖವಾದಂಥ ಕಾರಣ ವಿನಿಯೋಗಿಸಬಹುದಾದ ಆದಾಯ ಹೆಚ್ಚಳ ಉಂಟಾಗೋದಕ್ಕೆ. ಎರಡು, ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್.
ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್. ಸೊ ಒಂದು ರಾಷ್ಟ್ರದ ಆದಾಯ ಹೆಚ್ಚಳ ಉಂಟಾದಾಗ ಜನರ ವಿನಿಯೋಗಿಸಬಹುದಾದ ಆದಾಯ ಹೆಚ್ಚಾಗ್ತದೆ. ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಅಂದರೆ ಏನು? ರಾಷ್ಟ್ರೀಯ ಆದಾಯದ ಹೆಚ್ಚಳ ಅಂದರೆ ಆ ರಾಷ್ಟ್ರದ ಜನರ ಆದಾಯದ ಹೆಚ್ಚಳ ಅಂತ ಅರ್ಥ ಆಗುತ್ತದೆ. ಸೊ ಆ ರಾಷ್ಟ್ರದ ಜನರ ಆದಾಯದಲ್ಲಿ ಹೆಚ್ಚಳ ಅಂದರೆ ಜನರ ಖರೀದಿ ಮಾಡುವ ಸಾಮರ್ಥ್ಯದಲ್ಲಿನ ಹೆಚ್ಚಳ ಅಂತ ಹೇಳ್ಬೋದು. ಆ ಜನರ ಖರೀದಿ ಮಾಡುವ ಸಾಮರ್ಥ್ಯದಲ್ಲಿ ಹೆಚ್ಚಳ ಉಂಟಾದಾಗ ಆ ರಾಷ್ಟ್ರ ವಿನಿಯೋಗಿಸಬಹುದಾದ ಆದಾಯ ಹೆಚ್ಚಳ ಉಂಟಾದಾಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗುವ ಸನ್ನಿವೇಶಗಳು ಉಂಟಾಗ್ತವೆ ಅಂತ. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ರೀಸನ್ ಫಾರ್ ಇನ್ಕ್ರೀಸ್ ಇನ್ ದಿ ಡಿಸ್ಪೋಸಬಲ್ ಇನ್ಕಮ್ ಆಫ್ ದಿ ಪೀಪಲ್ ಈಸ್ ಡಿಸ್ಕ್ರೀಸಿಂಗ್ ದಿ ಕ್ವಾಂಟಿಟಿ ಆಫ್ ಸೇವಿಂಗ್. ಉಳಿತಾಯದ ಪ್ರಮಾಣದಲ್ಲಿನ ಇಳಿಕೆ ಅಥವಾ ಕಡಿಮೆ ಉಳಿತಾಯ. ಯಾವಾಗ ಜನ ಹೆಚ್ಚು ಹೆಚ್ಚು ಅವರ ಆದಾಯದಲ್ಲಿ ಹೆಚ್ಚು ಹೆಚ್ಚು ಪ್ರಮಾಣದ ಹಣವನ್ನು ಉಳಿತಾಯ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರಿಗೆ ಅನುಭೋಗಕ್ಕಾಗಿ ವಿನಿಯೋಗಿಸಬಹುದಾದ ಆದಾಯ ಕಡಿಮೆ ಆಗ್ತದೆ. ಯಾವಾಗ ಜನರು ತಮ್ಮ ತೆರಿಗೆಯನ್ನು ಉಳಿತಾಯದ ಸಾಮರ್ಥ್ಯ ಇದ್ದರೂ ಕೂಡ ಉಳಿತಾಯವನ್ನು ಕಡಿಮೆ ಮಾಡ್ತಾರೋ, ಉಳಿತಾಯವನ್ನು ಕಡಿಮೆ ಮಾಡೋ ಪ್ರಾರಂಭ ಆಗ್ತಾರೋ ಅವರಿಗೆ ವಿನಿಯೋಗಿಸಬಹುದಾದ ಆದಾಯ ಹೆಚ್ಚಾಗ್ತದೆ ಅಥವಾ ಅನುಭವಕ್ಕಾಗಿ ಮಾಡುವಂಥ ವೆಚ್ಚ ಹೆಚ್ಚಾಗುತ್ತೆ. ಸೊ ಜನ ಉಳಿತಾಯದ ಪ್ರಮಾಣವನ್ನು ಕಡಿಮೆ ಮಾಡಿ ಹೆಚ್ಚು ಹೆಚ್ಚು ಹಣವನ್ನು ಉಳಿತಾಯ ಮಾಡುವುದರ ಬದಲಾಗಿ ಅನುಭೋಗಕ್ಕಾಗಿ ವಿನಿಯೋಗಿಸ್ತಾ ಹೋದರೆ ಆ ರಾಷ್ಟ್ರದಲ್ಲಿ ಏನಾಗುತ್ತದೆ? ಸರಕು ಸೇವೆಗಳ ಬೇಡಿಕೆ ಹೆಚ್ಚಳ ಉಂಟಾಗಿ ಬೆಲೆಗಳು ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ರೀಸನ್ ಫಾರ್ ಡಿಮಾಂಡ್ ಪುಲ್ ಫ್ಯಾಕ್ಟರ್ ಈಸ್ ಇನ್ಕ್ರೀಸ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಇನ್ಕ್ರೀಸ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮೀನ್ಸ್ ಎಕ್ಸ್ಪೆಂಡಿಚರ್ ಆಫ್ ದಿ ಗೌರ್ಮೆಂಟ್ on various activities, on various programs. So public expenditure means government expenditure on various projects. ಸೊ ಸಾರ್ವಜನಿಕ ವೆಚ್ಚದಲ್ಲಿ ಹೆಚ್ಚಳ ಉಂಟಾದಾಗ ಹಣದುಬ್ಬರ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಸೊ ಸಾರ್ವಜನಿಕ ವೆಚ್ಚ ಅಂದರೆ ಸರ್ಕಾರದ ವೆಚ್ಚ ಆಗಿರ್ತದೆ. ಸರ್ಕಾರ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಮೇಲೆ ಮತ್ತು ಜನರ ಮೇಲೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಮಾಡುವಂಥ ವೆಚ್ಚ ನಾವು ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ. ಸರ್ಕಾರ ವೆಚ್ಚ ಮಾಡುವುದರಿಂದ ಇದು ಜನರ ಆದಾಯ ಆಗಿರ್ತದೆ. ಸರ್ಕಾರಕ್ಕೆ ವೆಚ್ಚ ಆಗಿರ್ತದೆ, ಇದು ಜನರಿಗೆ ಆದಾಯ ಆಗ್ತದೆ. ಸರ್ಕಾರ ಹೆಚ್ಚು ಹೆಚ್ಚು ಸಾರ್ವಜನಿಕ ವೆಚ್ಚಗಳನ್ನು ಮಾಡ್ತಾ ಹೋದಾಗ ಜನರಿಗೆ ಲಭ್ಯವಾಗುವಂತಹ ಆದಾಯ ಹೆಚ್ಚಳ ಉಂಟಾಗ್ತದೆ ಅಥವಾ ಆರ್ಥಿಕತೆಯಲ್ಲಿ ಹಣದ ಹರಿವು ಹೆಚ್ಚಳ ಉಂಟಾಗ್ತದೆ. ಸೊ ಈ ಆರ್ಥಿಕತೆಯಲ್ಲಿ ಹಣದ ಹರಿವು ಹೆಚ್ಚಾದಾಗ ಸರಕು ಮತ್ತು ಸೇವೆಗಳ ಬೇಡಿಕೆ ಹೆಚ್ಚಳ ಉಂಟಾಗಿ ರಾಷ್ಟ್ರದಲ್ಲಿ ಹಣದುಬ್ಬರ ಸಂಭವಿಸ್ತದೆ ಅಂತ. ಆ್ಯಂಡ್ ಯೂಶುವಲಿ ಇನ್ ಲೆಸ್ಸರ್ ಡೆವಲಪ್ಡ್ ಎಕನಾಮೀಸ್ ದ ಗೌರ್ಮೆಂಟ್ ಸ್ಪೆಂಡಿಂಗ್ ಇನ್ಕ್ರೀಸಸ್ ವಿಚ್ ಇನ್ವೇರಿಯಬಲಿ ಕ್ರಿಯೇಟ್ಸ್ ಇನ್ಫ್ಲೇಷನರಿ ಪ್ರೆಷರ್ ಆನ್ ದಿ ಎಕಾನಮಿ. ವಿಶೇಷವಾಗಿ ಈ ಹಣದುಬ್ಬರದ ಒತ್ತಡ ಎಲ್ಲಿ ಹೆಚ್ಚಾಗಿ ಕಾಣ್ತದೆ ಅಂದರೆ ಈ ಹಿಂದುಳಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ನಾವೇನು ಕರಿತೀವಿ. ಈ ಹಿಂದುಳಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಚಟುವಟಿಕೆಗಳಿಗಾಗಿ ಹೆಚ್ಚು ಹೆಚ್ಚು ಸಾರ್ವಜನಿಕ ವೆಚ್ಚವನ್ನು ಸರ್ಕಾರಗಳು ಮಾಡಬೇಕಾಗ್ತದೆ. ಕೊರತೆ ಹಣಕಾಸು ನಿಯಮವನ್ನು ಪಾಲಿಸಬೇಕಾಗ್ತದೆ. ಸೊ ಇದರಿಂದ ಆರ್ಥಿಕತೆಯಲ್ಲಿ ಹಣದ ಹರಿವು ಹೆಚ್ಚಾಗಿ ಈ ಹಣದುಬ್ಬರದ ಒತ್ತಡ ಅಥವಾ ಬೆಲೆ ಏರಿಕೆ ನಿರಂತರವಾಗಿ ನಡೀತಾ ಇರ್ತದೆ ಅಂತ. ಆ್ಯಂಡ್ ಚೀಪ್ ಮಾನಿಟರಿ ಪಾಲಿಸಿ. ಸೊ ವಾಟ್ ಈಸ್ ಚೀಪ್ ಮಾನಿಟರಿ ಪಾಲಿಸಿ? ದ ಮಾನಿಟರಿ ಪಾಲಿಸಿ ಯಾರು ಮಾಡ್ತಾರೆ? ದ ಮಾನಿಟರಿ ಪಾಲಿಸಿ ಆಲ್ವೇಸ್ ಡನ್ ಬೈ ದಿ ಸೆಂಟ್ರಲ್ ಮಾನಿಟರಿ ಅಥಾರಿಟಿ. ಸೊ ಒಂದು ರಾಷ್ಟ್ರದ ಕೇಂದ್ರ ಹಣಕಾಸು ಹಣಕಾಸು ಪ್ರಾಧಿಕಾರ ಅಥವಾ ಕೇಂದ್ರ ಬ್ಯಾಂಕು ಈ ಹಣಕಾಸು ನೀತಿಯನ್ನು ಮಾಡ್ತಾ ಇರ್ತದೆ. ಈ ಹಣಕಾಸು ನೀತಿಯನ್ನು ಈ ಚೀಪ್ ಮಾನಿಟರಿ ಪಾಲಿಸಿಯನ್ನು ಫಾಲೋ ಮಾಡಿದಾಗ ಅಥವಾ ಅಗ್ಗದ ಹಣಕಾಸು ನೀತಿಯನ್ನು ಕೇಂದ್ರ ಹಣಕಾಸು ಪ್ರಾಧಿಕಾರವು ಕೈಗೊಂಡಾಗ. ಸೊ ಚೀಪ್ ಮಾನಿಟರಿ ಪಾಲಿಸಿ ಅಂದರೆ ಏನು ಹಾಗಾದರೆ? ಸೊ ಸಾಲ ಸೌಲಭ್ಯಗಳನ್ನು, ಮುಂಗಡಗಳನ್ನು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡೋದನ್ನು ನಾವು ಚೀಪ್ ಮಾನಿಟರಿ ಪಾಲಿಸಿ, ಅಗ್ಗದ ಹಣಕಾಸು ನೀತಿ ಅಂತ. ಅಂದರೆ ಬಡ್ಡಿ ದರಗಳನ್ನು ಕಡಿತ ಮಾಡೋದು. ಬಡ್ಡಿ ದರಗಳನ್ನು ಕಡಿತ ಮಾಡಿದಾಗ ಏನಾಗುತ್ತೆ? ಜನರು ಸಾಲ ತೆಗೆದುಕೊಳ್ಳುವ ಪ್ರಮಾಣ ಏನಾಗ್ತಾ ಹೋಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಆ ಸಾಲ ತೆಗೆದುಕೊಳ್ಳುವ ಪ್ರಮಾಣ ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ? ಆರ್ಥಿಕತೆಯಲ್ಲಿ ಹಣದ ಹರಿವು, ಹಣದ ಓಡಾಟ ಹೆಚ್ಚಾಗ್ತದೆ. ಆವಾಗ ಜನರ ಹೆಚ್ಚೆಚ್ಚು ಸರಕು ಸೇವೆಗಳನ್ನು ಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳು, ಅನುಭೋಗಿ ಸಾಲ ಇರ್ಬೋದು, ಗೃಹ ಸಾಲ ಇರ್ಬೋದು, ವೈಯಕ್ತಿಕ ಸಾಲಗಳಿರ್ಬೋದು ಅಥವಾ ಬೇರೆ ಬೇರೆ ಉದ್ದೇಶಗಳಿಗಾಗಿ ಇರುವಂಥ ಸಾಲಗಳು ಹೆಚ್ಚೆಚ್ಚಾಗಿ ಕಡಿಮೆ ಬಡ್ಡಿ ದರದಲ್ಲಿ ಸಾರ್ವಜನಿಕರಿಗೆ ಸಿಕ್ಕಾಗ ಸೊ ಆರ್ಥಿಕತೆಯಲ್ಲಿ ಹಣದ ಹರಿವು ಹೆಚ್ಚಾಗಿ ಬೆಲೆ ಏರಿಕೆ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಬ್ಲ್ಯಾಕ್ ಮನಿ ಆರ್ ಪ್ಯಾರಲಲ್ ಎಕಾನಮಿ. ಕಪ್ಪು ಹಣ ಅಥವಾ ಸಮಾನಾಂತರ ಆರ್ಥಿಕತೆ ಅಂತ ಕರಿತೀವಿ. ಈ ಕಪ್ಪು ಹಣ ಅನ್ನುವಂಥ ಒಂದು ಅಂಶ ಕೂಡ ಈ ಹಣದುಬ್ಬರ ಉಂಟಾಗಲಿಕ್ಕೆ ಪ್ರಮುಖವಾದ ಕಾರಣ ಆಗಿರ್ತದೆ. ಸೊ ಕಪ್ಪು ಹಣ, ವಾಟ್ ಈಸ್ ಬ್ಲ್ಯಾಕ್ ಮನಿ? ಬ್ಲ್ಯಾಕ್ ಮನಿ refers to money which is unaccountable or which is the money which is not there in the records of the government or which is not
ಟ್ಯಾಕ್ಸೆಬಲ್ ಆರ್ ವಿಚ್ ಇಸ್ ನಾಟ್ ಕಮ್ ಅಂಡರ್ ದಿ ಟ್ಯಾಕ್ಸ್ ಪರ್ವ್ಯೂ. ಸೊ ಯಾವುದನ್ನು ನಾವು ಬ್ಲ್ಯಾಕ್ ಮನಿ ಅಂತ ಕರಿತೀವಿ ಅಥವಾ ಯಾವುದನ್ನು ಕಪ್ಪು ಹಣ ಅಂತ ಕರಿತೀವಿ ಅಂದರೆ ಸರ್ಕಾರದ ಲೆಕ್ಕಪತ್ರಕ್ಕೆ ಸಿಗದೇ ಇರುವಂತಹ, ಸರ್ಕಾರದ ಲೆಕ್ಕಾಚಾರಕ್ಕೆ ಸಿಗದೇ ಇರುವಂತಹ ಹಣವನ್ನು ನಾವು ಕಪ್ಪು ಹಣ ಅಂತ ಕರಿತೀವಿ. ಸೊ ಈ ಕಪ್ಪು ಹಣದ ಪ್ರಮಾಣ ಆರ್ಥಿಕತೆಯಲ್ಲಿ ಹೆಚ್ಚಳ ಉಂಟಾದಾಗ ಆರ್ಥಿಕತೆಯಲ್ಲಿ ಹಣದ ಹರಿವು ಹೆಚ್ಚಾಗಿರ್ತದೆ. ಸೊ ಈ ಕಪ್ಪು ಹಣದ ಹಾವಳಿ ಆರ್ಥಿಕತೆಯಲ್ಲಿ ಹೆಚ್ಚಾಗಿದ್ದಾಗ ಸೊ ಸರಕು ಸೇವೆಗಳ ಬೇಡಿಕೆ ಅವ್ಯಾಹತವಾಗಿ ಹೆಚ್ಚಳ ಉಂಟಾಗಿ ಬೆಲೆಗಳು ಹೆಚ್ಚಾಗಿ ಹಣದುಬ್ಬರ ಸಂಭವಿಸುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿರ್ತದೆ. And deficit financing. So deficit financing, one of the important factor for causing inflation in the economy. So as all we know, almost all countries of the world are following the deficit financing activities. So ಜಗತ್ತಿನ ಬಹುತೇಕ ರಾಷ್ಟ್ರಗಳು ಈ ಡೆಫಿಸಿಟ್ ಫಿನಾನ್ಸಿಂಗನ್ನು, ಈ ಕೊರತೆ ಹಣಕಾಸು ಪದ್ಧತಿಯನ್ನು ನಾವು ಅನುಸರಿಸುವಂಥದ್ದನ್ನು ನಾವು. ವಾಟ್ ಈಸ್ ಡೆಫಿಸಿಟ್ ಫಿನಾನ್ಸಿಂಗ್? ಡೆಫಿಸಿಟ್ ಫಿನಾನ್ಸಿಂಗ್ ಮೀನ್ಸ್ ಎಕ್ಸ್ಪೆಂಡಿಚರ್ಸ್ ಆರ್ ಮೋರ್ ದ್ಯಾನ್ ಇನ್ಕಮ್ ರೆಸಿಪ್ಟ್ಸ್. ವಾಟ್ ಈಸ್ ಡೆಫಿಸಿಟ್ ಫಿನಾನ್ಸಿಂಗ್ ಅಂತಂದರೆ ಒಂದು ರಾಷ್ಟ್ರದ ಒಟ್ಟು ವೆಚ್ಚ ಹೆಚ್ಚಳ ಆಗಿರ್ತದೆ ಯಾವುದಕ್ಕಿಂತ? ಆದಾಯಕ್ಕಿಂತ ಹೆಚ್ಚಳವಾಗಿ ವೆಚ್ಚವನ್ನು ಮಾಡೋದಕ್ಕೆ ನಾವು ಡೆಫಿಸಿಟ್ ಫಿನಾನ್ಸಿಂಗ್ ಅಂತೇಳಿ ಕರಿತೀವಿ. ಸೊ ಡೆಫಿಸಿಟ್ ಫಿನಾನ್ಸಿಂಗ್ ಅಂತಂದರೆ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಗಳಿಸುವ ಆದಾಯಕ್ಕಿಂತ ಹೆಚ್ಚಿಗೆ ಪ್ರಮಾಣದ ವೆಚ್ಚವನ್ನು ಮಾಡೋದಕ್ಕೆ ನಾವು ಕೊರತೆ ಹಣಕಾಸು ಅಂತ ಕರಿತೀವಿ. ಆದಾಯ ಸ್ವೀಕೃತಿಗಿಂತ ಹೆಚ್ಚು ವೆಚ್ಚವನ್ನು ಸರ್ಕಾರಗಳು ಮಾಡೋದರಿಂದ ಆರ್ಥಿಕತೆಯಲ್ಲಿ ಹಣದ ಹರಿವು ಅಥವಾ ಹಣದ ಓಡಾಟ ಹೆಚ್ಚಳ ಉಂಟಾಗ್ತದೆ. ಆವಾಗ ಆರ್ಥಿಕತೆಯಲ್ಲಿ ಹಣದ ಹರಿವು ಹೆಚ್ಚಾಗೋದ್ರಿಂದ ಸರಕು ಮತ್ತು ಸೇವೆಗಳ ಬೇಡಿಕೆ ಹೆಚ್ಚಾಗಿ ಬೆಲೆಗಳು ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅಂತ. ಆ್ಯಂಡ್ ರೀಪೇಮೆಂಟ್ ಆಫ್ ಪಬ್ಲಿಕ್ ಡೆಟ್. ಸೊ ರೀಪೇಮೆಂಟ್ ಆಫ್ ಪಬ್ಲಿಕ್ ಡೆಟ್ ಈಸ್ one of the repayment of public debt is one of the factor for for demand pull inflation. ಸೊ ರೀಪೇಮೆಂಟ್ ಆಫ್ ಪಬ್ಲಿಕ್, ಸಾರ್ವಜನಿಕ ಸಾಲದ ಮರುಪಾವತಿ. ಸರ್ಕಾರ ವಿವಿಧ ಮೂಲಗಳಿಂದ ಪಡೆದಂತಹ ಸಾರ್ವಜನಿಕ ಸಾಲವನ್ನು ಸರ್ಕಾರ ಸಾರ್ವಜನಿಕರಿಂದ ಸಾಲ ಪಡಿಬೋದು, ಸರ್ಕಾರ ಸಾರ್ವಜನಿಕ ಖಾಸಗಿ ಸಂಸ್ಥೆಗಳಿಂದ ಸಾಲ ಪಡಿಬೋದು, ವಿದೇಶಗಳಿಂದ ಸಾಲ ಪಡಿಬೋದು. ವಿಶೇಷವಾಗಿ ಹಣದುಬ್ಬರ ಅಂತ ಬಂದಾಗ ಒಂದು ರಾಷ್ಟ್ರದ ಆರ್ಥಿಕತೆಯ ಒಳಗಡೆ ಅಥವಾ ಒಂದು ರಾಷ್ಟ್ರದ ಒಳಗಡೆ ವ್ಯಕ್ತಿಗಳಿಂದ, ಸಂಸ್ಥೆಗಳಿಂದ ಅಥವಾ ಯಾವುದೇ ಕಂಪನಿಗಳಿಂದ ಸಾಲಗಳನ್ನು ಸರ್ಕಾರಗಳು ಪಡೆದಾಗ ಆ ಸಾಲವನ್ನು ಮರುಪಾವತಿ ಮಾಡಿದಾಗ, ಸಾಲವನ್ನು ಬಡ್ಡಿ ಸಮೇತ ಸಾರ್ವಜನಿಕರಿಗೆ ಸರ್ಕಾರಗಳು ಮರುಪಾವತಿ ಮಾಡಿದಾಗ ಆ ಆರ್ಥಿಕತೆಯಲ್ಲಿ ಹಣದ ಹರಿವು ಏನಾಗುತ್ತೆ? ಹೆಚ್ಚಳ ಆಗ್ತದೆ, ಹಣದ ಓಡಾಟ ಹೆಚ್ಚಳ ಆಗ್ತದೆ. ಸೊ ಇದರಿಂದ ಆರ್ಥಿಕತೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಸೊ ಹಣದ ಹರಿವು ಹೆಚ್ಚಾದಾಗ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಸೊ ಬೇಡಿಕೆ ಹೆಚ್ಚಾದಾಗ ಆರ್ಥಿಕತೆಯಲ್ಲಿ ಹಣದ ಹರಿವು ಹೆಚ್ಚಾಗಿ ಬೇಡಿಕೆ ಹೆಚ್ಚಾಗೋದ್ರಿಂದ ಸರಕು ಮತ್ತು ಸೇವೆಗಳಿಗೆ ಬೆಲೆಗಳು ಹೆಚ್ಚಾಗ್ತವೆ. ಇದರಿಂದ ಹಣದುಬ್ಬರ ಸಂಭವಿಸ್ತದೆ. ಸೊ ಆ್ಯಂಡ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ expansion of private sector. So private sector plays a very important role in the economy. ಆರ್ಥಿಕತೆಯಲ್ಲಿ ಖಾಸಗಿ ವಲಯ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ವೆನ್ ಪ್ರೈವೇಟ್ ಸೆಕ್ಟರ್ ಎಕ್ಸ್ಟೆಂಡ್ಸ್ ಇಟ್ಸ್ ಪ್ರೊಡಕ್ಷನ್ ಕೆಪಾಸಿಟಿ ಆ್ಯಂಡ್ ಇನ್ಕ್ರೀಸಸ್ ಇಟ್ಸ್ ಇನ್ವೆಸ್ಟ್ಮೆಂಟ್, ದೆನ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇನ್ಕ್ರೀಸಸ್ ಆ್ಯಂಡ್ ದಿಸ್ ವಿಲ್ ಇಂಡ್ಯೂಸಸ್ ದ ಡಿಮಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ವೆನ್ ಪ್ರೈವೇಟ್ ಸೆಕ್ಟರ್ ಎಕ್ಸ್ಟೆಂಡ್ಸ್ ಇಟ್ಸ್ ಪ್ರೊಡಕ್ಷನ್ ಕೆಪಾಸಿಟಿ, ಖಾಸಗಿ ವಲಯ ಒಂದು ಆರ್ಥಿಕತೆಯಲ್ಲಿ ತುಂಬ ಪ್ರಮುಖ ಪಾತ್ರವನ್ನು, ಭಾರತದಂತಹ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂಥ ರಾಷ್ಟ್ರದಲ್ಲಿ ಈ ಖಾಸಗಿ ವಲಯ ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಖಾಸಗಿ ವಲಯ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸಿದಾಗ, ತನ್ನ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸಿದಾಗ ಏನಾಗುತ್ತೆ? ಹೆಚ್ಚು ಹೂಡಿಕೆಗಳನ್ನು ಮಾಡ್ತಾ ಹೋದಾಗ ಆರ್ಥಿಕತೆಯಲ್ಲಿ ಉದ್ಯೋಗ ಸೃಷ್ಟಿ ಏನಾಗ್ತಾ ಹೋಗುತ್ತೆ? ಹೆಚ್ಚಳ ಆಗ್ತಾ ಹೋಗುತ್ತೆ. ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗ್ತಾ ಹೋಗ್ತವೆ, ಹೆಚ್ಚು ಅವಕಾಶಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ ಅಂದರೆ ಅರ್ಥ ಏನು ಅಂದರೆ ಆರ್ಥಿಕತೆಯಲ್ಲಿ ವ್ಯಕ್ತಿಗಳ ಅಥವಾ ಉದ್ಯೋಗಿಗಳ ಆದಾಯ ಹೆಚ್ಚಳ ಆಗ್ತದೆ. ಸೊ ಆದಾಯ ಹೆಚ್ಚಾದಾಗ ಆರ್ಥಿಕತೆಯಲ್ಲಿ ಒಟ್ಟಾರೆ ಸಮಗ್ರ ಬೇಡಿಕೆ ಹೆಚ್ಚಾಗ್ತದೆ. ಸರಕು ಮತ್ತು ಸೇವೆಗಳ ಬೇಡಿಕೆಗಳು ಹೆಚ್ಚಳ ಆಗ್ತಾ ಹೋಗೋದ್ರಿಂದ ಆರ್ಥಿಕತೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಸೊ ಬೇಡಿಕೆಯಲ್ಲಿನ ಹೆಚ್ಚಳ, ಸರಕು ಮತ್ತು ಸೇವೆಗಳ ಬೇಡಿಕೆಯಲ್ಲಿನ ಹೆಚ್ಚಳದಿಂದಾಗಿ ಬೆಲೆಗಳು ಹೆಚ್ಚಳ ಉಂಟಾಗ್ತದೆ. ಸೊ ಈ ಖಾಸಗಿ ಕ್ಷೇತ್ರ ಹಣದುಬ್ಬರದ ಅಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತೇಳಿ ಹೇಳ್ಬೋದು. ಆ್ಯಂಡ್ ಸೊ ದೀಸ್ ಈ ಎಲ್ಲ ಅಂಶಗಳು ಬೇಡಿಕೆ ಸೆಳೆತದ
ಅಂಶಗಳಾಗಿರ್ತವೆ. ಅಥವಾ ಈ ಎಲ್ಲ 8 ಅಂಶಗಳನ್ನು ನಾವೇನು ಚರ್ಚೆ ಮಾಡಿದ್ದೀವಿ, ಇವು ಬೇಡಿಕೆಯ ಪ್ರೇರಣೆಯ ಆಧಾರದ ಅಥವಾ ಬೇಡಿಕೆ ಸೆಳೆತದಿಂದ ಹಣದುಬ್ಬರ ಉಂಟಾಗ್ತದೆ. ಅಥವಾ ಬೇಡಿಕೆಯಲ್ಲಿನ ಹೆಚ್ಚಳ, ಸರಕು ಮತ್ತು ಸೇವೆಗಳ ಬೇಡಿಕೆಯಲ್ಲಿನ ಹೆಚ್ಚಳದಿಂದಾಗಿ ಹಣದುಬ್ಬರ ಸಂಭವಿಸುವಂಥ ಅಂಶಗಳನ್ನು ನಾವು ಬೇಡಿಕೆ ಸೆಳೆತದ ಹಣದುಬ್ಬರ ಅಂಥೇಳಿ ಕರಿತೀವಿ. ಅದೇ ರೀತಿ ಹಣದುಬ್ಬರ ಉಂಟಾಗಲಿಕ್ಕೆ ಪೂರೈಕೆಯ ಅಂಶಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಪ್ಲೈ. ಸೊ ಸರಕು ಮತ್ತು ಸೇವೆಗಳ ಪೂರೈಕೆಯನ್ನು ಪ್ರಭಾವಿಸುವಂತಹ ಅಂಶಗಳು ಕೂಡ ಹಣದುಬ್ಬರವನ್ನು ಉಂಟು ಮಾಡ್ತವೆ. ಯಾವಾಗ ಹಣದುಬ್ಬರ ಉಂಟಾಗ್ತದೆ ಅಂತಂದರೆ ವೆನ್ ದರ್ ಇಸ್ ಅ ಶಾರ್ಟ್ ಆಫ್ ಸಪ್ಲೈ. ಸೊ ಯಾವಾಗ ಸರಕು ಮತ್ತು ಸೇವೆಗಳ ಕೊರತೆ ಇರ್ತದೆ, ಸರಕು ಮತ್ತು ಸೇವೆಗಳ ಪೂರೈಕೆಯ ಕೊರತೆಯನ್ನು ಆರ್ಥಿಕತೆ ಅನುಭವಿಸ್ತಾ ಇರ್ತದೆ, ಅವಾಗ ಹಣದುಬ್ಬರ ಸಂಭವಿಸ್ತಾ ಇದೆ. ಸೊ ಹಾಗಾದರೆ ವಾಟ್ ಆರ್ ದೀಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಪ್ಲೈ, thereby it creates inflationary pressure on the economy ಅಂತ ನಾವು ನೋಡೋದಾದರೆ, the number 1 is full employment. The full employment. So beyond full employment there is no scope for further increase in volume of supply compared to the demand. Then it will leads to excess of demand over supply of goods and services. Beyond full employment there is no scope for further increase in the volume of supply. Okay, so ಪೂರ್ಣೋದ್ಯೋಗ ಅಂತ ನಾವೇನು ಕರಿತೀವಿ, ಪೂರ್ಣೋದ್ಯೋಗದ ಮಟ್ಟದ ನಂತರ ಅಲ್ಲಿ ಹೆಚ್ಚುವರಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಪೂರೈಕೆ ಮಾಡೋದಕ್ಕೆ ಯಾವುದೇ ಅವಕಾಶಗಳು ಇರೋದಿಲ್ಲ. ಸೊ ಆ ಪೂರ್ಣೋದ್ಯೋಗದ ನಂತರ ಯಾವುದೇ ಅವಕಾಶಗಳು ಇಲ್ಲದೆ ಇರೋದ್ರಿಂದ ನಮ್ಮ ಬೇಡಿಕೆಗೆ ತಕ್ಕಂತೆ ನಾವು ಸರಕು ಮತ್ತು ಸೇವೆಗಳನ್ನು ಪೂರೈಸೋದಕ್ಕೆ, ಹೆಚ್ಚುವರಿ ಉತ್ಪಾದನೆಯನ್ನು ಮಾಡೋದಕ್ಕೆ, ಹೆಚ್ಚುವರಿ ಪೂರೈಕೆಯನ್ನು ಮಾಡೋದಕ್ಕೆ, ಉತ್ಪಾದನೆಯನ್ನು ಮಾಡೋದಕ್ಕೆ ಮತ್ತು ನಮ್ಮ ಬೇಡಿಕೆ ಮತ್ತು ಪೂರೈಕೆಯನ್ನು ಸಮತೋಲನಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಏನಾಗುತ್ತೆ, ಕೊರತೆ ಉಂಟಾಗ್ತದೆ. ಸರಕು ಮತ್ತು ಸೇವೆಗಳ ಪೂರೈಕೆ ಕೊರತೆ ಉಂಟಾಗ್ತದೆ, ಸರಕು ಮತ್ತು ಸೇವೆಗಳ ಬೇಡಿಕೆ ಹೆಚ್ಚಳ ಉಂಟಾಗ್ತದೆ. ಇದರಿಂದ ಆರ್ಥಿಕತೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಆ್ಯಂಡ್ ದ ನಂಬರ್ 2 ಈಸ್ ಶಾರ್ಟೇಜ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಶಾರ್ಟೇಜ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ನಮ್ಗೆ ಗೊತ್ತಿದೆ, ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ದಿ ಪ್ರೊಡಕ್ಷನ್ ಪ್ರೋಸೆಸ್. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ವೆರಿ ಎಸೆನ್ಷಿಯಲ್. ಸೊ ಇಟ್ ಮೇ ಬಿ ಲ್ಯಾಂಡ್, labor, capital, entrepreneurship. So these are the very basic factors of production. So ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಯನ್ನು ನಾವು ಇವು ಉತ್ಪಾದನೆಗೆ ಅತ್ಯಂತ ಅಗತ್ಯವಾಗಿ ಬೇಕಾಗುವಂತಹ ಉತ್ಪಾದನಾಂಗಗಳು ಅಂತ ಕರಿತೀವಿ. ಭೂಮಿ, ಬಂಡವಾಳ, ಶ್ರಮ ಮತ್ತು ಸಂಘಟನೆ. ಸೊ ಈ ಉತ್ಪಾದನೆ ಆರ್ಥಿಕತೆಯಲ್ಲಿ ಯಾಕೆ ಕಡಿಮೆ ಆಗ್ತದೆ ಅಂತಂದರೆ, ಉತ್ಪಾದನಾಂಗಗಳ ಲಭ್ಯತೆಯಲ್ಲಿನ ಕೊರತೆ ಅಥವಾ ಉತ್ಪಾದನಾಂಗಗಳು ಸಮ ಪ್ರಮಾಣದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯಕ್ಕೆ ಸಿಗದೇ ಇರೋದ್ರಿಂದ ಆರ್ಥಿಕತೆಯಲ್ಲಿ ಉತ್ಪಾದನೆ ಕಡಿಮೆ ಆಗ್ತದೆ. ಅದು ಭೂಮಿಯ ಕೊರತೆ ಆಗಿರ್ಬೋದು, ಶ್ರಮಿಕರ ಕೊರತೆ ಇರ್ಬೋದು, ಶ್ರಮಿಕರ ಉತ್ಪಾದಕತೆಯ ಕೊರತೆ ಆಗಿರ್ಬೋದು, ಶ್ರಮಿಕರ ಕೌಶಲ್ಯದ ಕೊರತೆ ಆಗಿರ್ಬೋದು, ಶ್ರಮಿಕರ ಸಾಮರ್ಥ್ಯದ ಕೊರತೆ ಆಗಿರ್ಬೋದು, ಬಂಡವಾಳದ ಕೊರತೆ ಆಗಿರ್ಬೋದು, ಸಮಯಕ್ಕೆ ಸರಿಯಾಗಿ ಬಂಡವಾಳ ಲಭ್ಯ ಆಗದೇ ಇರೋದು, ಅಥವಾ ಎಂಟರ್ಪ್ರಿನಿಯರ್ಸ್ ಹೊಸ ಉದ್ಯಮಿಗಳು ಅಥವಾ ಉತ್ಪಾದಕರು ಆರ್ಥಿಕತೆಯಲ್ಲಿ ಸೃಷ್ಟಿ ಆಗದೇ ಇರುವಂಥ ಸನ್ನಿವೇಶ ಇರ್ಬೋದು, ಅಥವಾ ಉದ್ಯಮಿಗಳು ಹೆಚ್ಚು ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂಥ ಉದ್ಯಮಿಗಳು ಸಂಖ್ಯೆ ಕಡಿಮೆ ಇದ್ದಿದ್ದಿರ್ಬೋದು, ಅಥವಾ ಒಳ್ಳೆ ಕ್ವಾಲಿಟಿ ಎಂಟರ್ಪ್ರಿನಿಯರ್ಸ್ ಇಲ್ಲದೆ ಇರೋದಿರ್ಬೋದು. ಸೊ ಇವೆಲ್ಲ ಸಂಗತಿಗಳು ಒಂದು ರಾಷ್ಟ್ರದ ಉತ್ಪಾದನೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡ್ತವೆ, ಅಥವಾ ಸರಕು ಸೇವೆಗಳ ಉತ್ಪಾದನೆಗಳು ಕಡಿಮೆ ಆಗ್ತವೆ. ಸೊ ಸರಕು ಸೇವೆಗಳ ಬೇಡಿಕೆ ಹೆಚ್ಚಾಗ್ತಾ ಇರುತ್ತೆ ಆರ್ಥಿಕತೆಯಲ್ಲಿ, ಆದರೆ ಆ ಬೇಡಿಕೆಗೆ ತಕ್ಕಂಥ ಪೂರೈಕೆ ಮಾಡಲಿಕ್ಕೆ ನಮ್ಮಲ್ಲಿ ಉತ್ಪಾದನಾಂಗಗಳ ಕೊರತೆ ಇರೋದ್ರಿಂದ ಆ ರಾಷ್ಟ್ರದಲ್ಲಿ ಏನಾಗುತ್ತೆ, ಹಣದುಬ್ಬರ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಆ್ಯಂಡ್ the next important factor for the short in supply is the natural calamities. So natural calamities are beyond our control. It is the natural factor. So whether it may be as far as the natural calamities is concerned, whether it is maybe earthquake or flood or drought or tsunami or volcanic eruption or soil erosion, etc. ಆರ್ ದಿ ನ್ಯಾಚುರಲ್ ಕ್ಯಾಲಾಮಿಟೀಸ್. ಸೊ ನಾವು ನೈಸರ್ಗಿಕ ವಿಕೋಪಗಳು ಅಥವಾ ಪ್ರಾಕೃತಿಕ ವಿಪತ್ತುಗಳು ಅಂತ ನಾವೇನು ಕರಿತೀವಿ, ಅವು ಪ್ರವಾಹ ಆಗಿರ್ಬೋದು, ಬರಗಾಲ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಜ್ವಾಲಾಮುಖಿಗಳಾಗಿರ್ಬೋದು, ಅಥವಾ ಇತರೆ ಮಣ್ಣಿನ ಸವಕಳಿ ಆಗಿರ್ಬೋದು. ಸೊ ಈ ಥರ ಹಲವು ರೀತಿಯಾಗಿರ್ತಕ್ಕಂಥ ನೈಸರ್ಗಿಕ ವಿಕೋಪಗಳೇನಿದೆ, ಸೊ ಇವುಗಳು ರಾಷ್ಟ್ರದ ಉತ್ಪಾದನೆ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ತವೆ. ವಿಶೇಷವಾಗಿ ಕೃಷಿ ಉತ್ಪಾದನೆ ಮೇಲೆ ನೇರ ಸಂಬಂಧ ಹೊಂದಿರ್ತವೆ. ಆ ಮೂಲಕ ಕೈಗಾರಿಕಾ ಉತ್ಪಾದನೆ ಮತ್ತು ಸೇವಾ ವಲಯಕ್ಕೂ ಕೂಡ ಇದರ ಪ್ರಭಾವವನ್ನು ಬೀರ್ತವೆ. ಮತ್ತು ಸಾಂಕ್ರಾಮಿಕ ರೋಗಗಳು,
ಸಾಂಕ್ರಾಮಿಕ ರೋಗಗಳು ಹೆಚ್ಚೆಚ್ಚಾಗಿ ಆರ್ಥಿಕತೆಯಲ್ಲಿ ಬಂದಾಗ, ಈ ಕೊರೋನಾ ಹಾವಳಿಯಂಥ ಸಾಂಕ್ರಾಮಿಕ ರೋಗಗಳು ಬಂದಾಗ ಒಟ್ಟಾರೆ ಉತ್ಪಾದನಾ ವ್ಯವಸ್ಥೆ ಕುಂಠಿತ ಆಗ್ತದೆ. ಸೊ ಇದರಿಂದ ಏನಾಗುತ್ತೆ, ಸರಕು ಮತ್ತು ಸೇವೆಗಳ ಉತ್ಪಾದನೆ ಕಡಿಮೆಯಾಗಿ ಪೂರೈಕೆ ಕಡಿಮೆ ಆಗ್ತದೆ, ಇದರಿಂದ ಹಣದುಬ್ಬರ ಸಂಭವಿಸ್ತದೆ. ಇಂಡಸ್ಟ್ರಿಯಲ್ disputes. So why this industrial disputes happens? So industrial disputes is a very major problem for the short in supply. Industrial problems, lack of coordination among employees and mismanagement, disputes between employer and employees results in disruption in supply. So ಹಣ ಒಂದು ರಾಷ್ಟ್ರದ ಪೂರೈಕೆಯಲ್ಲಿ ಕೊರತೆ ಉಂಟಾಗಲಿಕ್ಕೆ ಅಥವಾ ಪೂರೈಕೆ ಸಮಸ್ಯೆ ಉಂಟಾಗಲಿಕ್ಕೆ ಈ ಕೈಗಾರಿಕಾ ವಿವಾದಗಳು ಅಂತ ನಾವೇನು ಕರಿತೀವಿ, ಇವು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ಕೈಗಾರಿಕಾ ವಿವಾದಗಳು ಯಾಕೆ ಉಂಟಾಗ್ತವೆ? ಈ ಕೈಗಾರಿಕಾ ವಿವಾದಗಳು ಉತ್ಪಾದನೆ ಮೇಲೆ ನೇರ ನಕಾರಾತ್ಮಕ ಪರಿಣಾಮವನ್ನು ಬೀರ್ತವೆ. ಈ ಕೈಗಾರಿಕಾ ವಿವಾದಗಳನ್ನು ನೋಡೋದಾದರೆ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅಮಂಗ್ ಎಂಪ್ಲಾಯೀಸ್. ಸೊ ಕಾರ್ಮಿಕರಲ್ಲಿ ಸಮನ್ವಯತೆಯ ಕೊರತೆ ಅಥವಾ ಹೊಂದಾಣಿಕೆಯ ಕೊರತೆ ಇರೋದ್ರಿಂದ ಆ ರಾಷ್ಟ್ರದ ಆ ಒಂದು ಕಂಪನಿಯಲ್ಲಿ, ಆ ಒಂದು ವ್ಯವಸ್ಥೆಯಲ್ಲಿ ಒಟ್ಟಾರೆ ಉತ್ಪಾದನೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮಿಸ್ಮ್ಯಾನೇಜ್ಮೆಂಟ್. ಓಕೆ, ಯಾವ ಒಂದು ಸಂಸ್ಥೆ ತನ್ನ ಕಾರ್ಮಿಕರನ್ನು, ತನ್ನ ಇರುವಂಥ ಸಂಪನ್ಮೂಲವನ್ನು, ಕಚ್ಚಾ ವಸ್ತುವನ್ನು ಅಥವಾ ಯಂತ್ರೋಪಕರಣಗಳನ್ನು ಸರಿಯಾಗಿ ನಿರ್ವಹಿಸೋದಿಲ್ಲ, ಅಸಮರ್ಪಕ ನಿರ್ವಹಣೆ ಮಾಡ್ತದೆ, ಅಲ್ಲಿ ಉತ್ಪಾದನೆ ಏನಾಗುತ್ತೆ, ಕಡಿಮೆ ಆಗ್ತದೆ, ಉತ್ಪಾದನಾ ಗುಣಮಟ್ಟ ಕೂಡ ಕಡಿಮೆ ಆಗ್ತದೆ. ಸೊ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್, ಸೊ ದಿಸ್ ಇಸ್ ಅ ಮೇಜರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ವಿ ಕ್ಯಾನ್ ನೋಟಿಸ್. ಸೊ ದಟ್ ಈಸ್ ದ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್. ಮಾಲೀಕ ಮತ್ತು ಕಾರ್ಮಿಕರ ನಡುವಿನ ವಾಗ್ವಾದ ಅಥವಾ ವಿವಾದಗಳು. ಸೊ ಬೆಲೆ ವೇತನದ ಏರಿಕೆಗೆ ಸಂಬಂಧಪಟ್ಟಂತೆ, ವಿಶ್ರಾಂತಿಗೆ ಸಂಬಂಧಪಟ್ಟಂತೆ, ಹೆಚ್ಚುವರಿ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ, ಅಥವಾ ಪ್ರಮೋಷನ್ ಅಥವಾ ಬಡ್ತಿಗೆ ಸಂಬಂಧಪಟ್ಟಂತೆ ಹಲವು ರೀತಿಯಲ್ಲಿ ಕಾರ್ಮಿಕರಿಗೆ ಮತ್ತು ಮಾಲೀಕರಿಗೆ ವಾಗ್ವಾದಗಳು, ಹೆಚ್ಚು ವಿವಾದಗಳು ಇದ್ದೇ ಇರ್ತವೆ. ಸೊ ಈ ವಿವಾದಗಳ ಪ್ರಮಾಣ ಹೆಚ್ಚಾದಾಗ ಇದು ಒಟ್ಟಾರೆ ಉತ್ಪಾದನೆ ಮೇಲೆ ಮತ್ತು ಉತ್ಪಾದಕತೆಯ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ. ಸೊ ಈ ಕೈಗಾರಿಕಾ ವಿವಾದಗಳ ಪ್ರಮಾಣ ಹೆಚ್ಚಾಗ್ತಾ ಹೋದ ಹಾಗೆ ಒಟ್ಟಾರೆ ಉತ್ಪಾದನೆ ಮೇಲೆ, ಪೂರೈಕೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತದೆ. ಇದರಿಂದ ಸರಕು ಮತ್ತು ಸೇವೆಗಳ ಪೂರೈಕೆ ಕಡಿಮೆ ಆಗ್ತದೆ. ಸೊ ದೆನ್ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ದಟ್ ಈಸ್ ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿ, ಕೃತಕ ಕೊರತೆ. ಕೃತಕ ಕೊರತೆ ಕೂಡ ಒಂದು ಹಣದುಬ್ಬರ ಉಂಟಾಗಲಿಕ್ಕೆ ಒಂದು ಪ್ರಮುಖವಾದಂತಹ ಕಾರಣ, ಅಥವಾ ಕೊರತೆ ಸರಕು ಮತ್ತು ಸೇವೆಗಳ ಪೂರೈಕೆಯಲ್ಲಿ ಕೊರತೆ ಉಂಟಾಗಲಿಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಆಗುತ್ತೆ. ಡೆಲಿಬರೇಟ್ ಕ್ರಿಯೇಷನ್ ಆಫ್ ಸ್ಕ್ಯಾರ್ಸಿಟಿ ಫಾರ್ ಅಟೈನಿಂಗ್ ಮೋರ್ ಆ್ಯಂಡ್ ಮೋರ್ ಪ್ರಾಫಿಟ್ ವಿಲ್ ಲೀಡ್ ಟು ಡಿಕ್ರೀಸ್ ಇನ್ ದಿ ಅವೈಲಬಿಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಡೆಲಿಬರೇಟ್ ಕ್ರಿಯೇಷನ್ ಆಫ್ ಸ್ಕ್ಯಾರ್ಸಿಟಿ. ಓಕೆ, ಒಂದು ರಾಷ್ಟ್ರದಲ್ಲಿ ಉತ್ಪಾದನೆ ಇರುತ್ತೆ, ಸರಕು ಸೇವೆಗಳು ಇರ್ತವೆ, ಆದರೆ ಬೆಲೆ ಏರಿಕೆಯ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ, ಹೆಚ್ಚು ಲಾಭವನ್ನು ಗಳಿಸುವ ಉದ್ದೇಶದಿಂದ ಮಾರಾಟಗಾರರು ಉದ್ದೇಶಪೂರ್ವಕವಾಗಿ ಸರಕು ಮತ್ತು ಸೇವೆಗಳನ್ನು ದಾಸ್ತಾನುಗಳಲ್ಲಿ, ಕಳ್ಳ ದಾಸ್ತಾನುಗಳಲ್ಲಿ ಸಂಗ್ರಹಿಸಿ ಇಡುವಂಥ ಒಂದು ವ್ಯವಸ್ಥೆ. ಸೊ ಈ ಬೆಲೆ ಏರಿಕೆ ಹೆಚ್ಚಾಗ್ತಾ ಹೋದಾಗ ಅದರ ಲಾಭವನ್ನು ಪಡ್ಕೊಳ್ಳೋ ಉದ್ದೇಶದಿಂದ ಮಾಡುವಂಥದ್ದಾಗಿರ್ತದೆ. ಸೊ ಈ ಒಂದು ಪ್ರವೃತ್ತಿ ಮಾರಾಟಗಾರರಲ್ಲಿ ಹೆಚ್ಚಾಗಿದ್ದಾಗ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಈ ಸರಕು ಸೇವೆಗಳ ಲಭ್ಯತೆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಬೇಡಿಕೆ ಹೆಚ್ಚಾಗಿ ಸರಕು ಸೇವೆಗಳ ಪೂರೈಕೆ ಕಡಿಮೆ ಆಗಿ ಇರುವಂತಹ ಸೀಮಿತ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಸರ್ಕಾರಗಳು ಈ ಕೃತಕ ಕೊರತೆಯನ್ನು ಕಡಿಮೆ ಮಾಡಲಿಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತದೆ. ಆದರೂ ಕೂಡ ಮಾರಾಟಗಾರರು ಹೆಚ್ಚು ಲಾಭ ಗಳಿಸುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಸರಕುಗಳು ಮಾರುಕಟ್ಟೆಗೆ ತಲುಪದಂತೆ ನೋಡಿಕೊಳ್ಳುವಂಥ ಪ್ರಯತ್ನ ಕೂಡ ಆಗ್ತದೆ. ಇದು ಕೂಡ ಒಂದು ಹಣದುಬ್ಬರ ಉಂಟಾಗಲಿಕ್ಕೆ ಒಂದು ಪ್ರಮುಖವಾದ ಕಾರಣ ಆಗಿರ್ತದೆ. ಸೊ as far as the inflation, the causes of inflation is concerned, demand pull and cost push are the two important factors. ಓಕೆ, ಹಣದುಬ್ಬರ ಅಂತ ಸನ್ನಿವೇಶ ಅಥವಾ ಸರಕು ಮತ್ತು ಸೇವೆಗಳ ಬೆಲೆ ಏರಿಕೆ ಅಂತ ನಾವೇನು ಕರಿತೀವಿ, ಹಣದ ಮೌಲ್ಯದಲ್ಲಿನ ಕುಸಿತ ಅಂತ ನಾವೇನು ಕರಿತೀವಿ, ಹಣದ ಪ್ರಮಾಣದಲ್ಲಿನ ಹೆಚ್ಚಳ ಅಂತ ನಾವೇನು ಕರಿತೀವಿ, ಇದು ಪ್ರಮುಖವಾಗಿ ಆರ್ಥಿಕತೆಯಲ್ಲಿ ಎರಡು ಸಂಗತಿಗಳಿಂದ ಉಂಟಾಗ್ತದೆ. ಒಂದು ಸರಕು ಸಮಗ್ರ ಬೇಡಿಕೆಯಲ್ಲಿನ ಹೆಚ್ಚಳ ಮತ್ತು ಪೂರೈಕೆಯಲ್ಲಿನ ಕೊರತೆ, ಅಥವಾ ಬೇಡಿಕೆ ಸೆಳೆತದ ಅಂಶಗಳು ಮತ್ತು ವೆಚ್ಚ ತಳ್ಳಿದ ಅಂಶಗಳು. ಸರಕು ಮತ್ತು ಸೇವೆಗಳ ಬೇಡಿಕೆ ನಿರಂತರವಾಗಿ ಹೆಚ್ಚಾಗ್ತಾ ಹೋಗೋದು, ಆನ್ ದಿ ಅದರ್ ಹ್ಯಾಂಡ್ ಸರಕು ಮತ್ತು ಸೇವೆಗಳ ಪೂರೈಕೆ ಕಡಿಮೆ ಆಗ್ತಾ ಹೋಗುವಂಥ ಸನ್ನಿವೇಶ. ಸರಕು ಮತ್ತು ಸೇವೆಗಳ ಬೇಡಿಕೆ ಮತ್ತು ಪೂರೈಕೆ ನಡುವಿನ ಅಸಮತೋಲನ ಈ ಹಣದುಬ್ಬರಕ್ಕೆ ಉಂಟಾಗ್ತದೆ. ಸರಕು ಮತ್ತು ಸೇವೆಗಳ ಬೇಡಿಕೆ ಹೆಚ್ಚಳ ಉಂಟಾಗಿದ್ದು ಸರಕು ಮತ್ತು ಸೇವೆಗಳ ಪೂರೈಕೆ ಕಡಿಮೆಯಾಗಿ ಈ ಬೇಡಿಕೆ ಮತ್ತು ಪೂರೈಕೆ ನಡುವಿನ ಅಂತರ ಹಣದುಬ್ಬರಕ್ಕೆ ಕಾರಣ ಆಗ್ತದೆ. ಸೊ ಈ ಬೇಡಿಕೆನೋ ಹಣದುಬ್ಬರಕ್ಕೆ ಕಾರಣವನ್ನು ನಾವು ಪ್ರಮುಖವಾಗಿ ಎರಡು ಸಂಗತಿಗಳನ್ನ ಹೇಳ್ತೀವಿ. ವೆನ್ ದ ಅಗ್ರಿಗೇಟ್ ಡಿಮಾಂಡ್ ಆಫ್ ದಿ ಎಕಾನಮಿ ಈಸ್
ಮೋರ್ ದ್ಯಾನ್ ದಿ ಅಗ್ರಿಗೇಟ್ ಸಪ್ಲೈ ಆಫ್ ದಿ ಎಕಾನಮಿ, ಇನ್ಫ್ಲೇಷನ್ ಆಕರ್ಸ್. ಯಾವಾಗ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಆರ್ಥಿಕತೆಯಲ್ಲಿ ಹೆಚ್ಚಳ ಉಂಟಾಗಿರ್ತದೆ, ಆ ಸಂದರ್ಭದಲ್ಲಿ ಹಣದುಬ್ಬರ ಉಂಟಾಗ್ತದೆ.